ಅನೇಕ ವರ್ಷಗಳ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡುವುದು ಬಹಳ ಅಪಾಯಕಾರಿ ಎಂದು ಪರಿಗಣಿಸಲಾಗಿತ್ತು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಯಾಕೆಂದರೆ ಶಸ್ತ್ರಚಿಕಿತ್ಸೆಯ ನಂತರ ಅನೇಕ ಜನರು ಮರಣ ಹೊಂದುತ್ತಿದ್ದರು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ವೈದ್ಯರು ಕೈಗಳನ್ನು ತೊಳೆಯಲು ಕ್ರಿಮಿನಾಶಕ ಬಳಸುತ್ತಿರಲಿಲ್ಲ. ಈ ಮೊದಲು ಶಸ್ತ್ರಚಿಕಿತ್ಸೆ ಮಾಡುವಾಗ ಬಳಸಿರುವ ಕೋಟನ್ನು ಶುದ್ಧಪಡಿಸದೇ ಅದನ್ನೇ ತಿರುಗಿ ಧರಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದ್ರು. ಹಾಗೂ ಚಾಕುವನ್ನು ಬಟ್ಟೆಯಲ್ಲಿ ಒರೆಸಿ ಬಿಸಿ ನೀರಿನಲ್ಲಿ ತೊಳೆಯುತ್ತಿದ್ದರು. ಹಲವು ವರ್ಷಗಳ ನಂತರ ಪ್ರೊಫೆಸರ್ ಸ್ಯಾಮ್ಯುಯಲ್ ವೈದ್ಯರು ತಮ್ಮ ಕೈಗಳನ್ನು ಆಗಾಗ ಸ್ವಚ್ಛಗೊಳಿಸಲು ಹೇಳಿದರು. ಆದರೆ ಯಾರೂ ಅವ್ರ ಮಾತನ್ನು ಕೇಳಲಿಲ್ಲ. ಯಾಕೆಂದರೆ ಯಾರಿಗೂ ರೋಗಾಣುಗಳನ್ನು ಬಗ್ಗೆ ತಿಳುವಳಿಕೆ ಇರಲಿಲ್ಲ. ನಂತರ ಲೂಯಿಸ್ ಪಾಸ್ಚರ್ ಸೂಕ್ಷ್ಮದರ್ಶಕದ ಮೂಲಕ ಸೂಕ್ಷ್ಮ ಜೀವಿಗಳನ್ನು ಕಂಡುಹಿಡಿದರು. ಅದರ ನಂತರ ಕ್ರಿಮಿನಾಶಕ ಉಪಯೋಗಿಸಲು ಪ್ರಾರಂಭಿಸಲಾಯಿತು. ನಂತರವೇ ಶಸ್ತ್ರಚಿಕಿತ್ಸೆಯಲ್ಲಿ ಜನರು ಮರಣ ಹೊಂದುವುದು ಕಡಿಮೆ ಆಯಿತು. ಇದೇ ರೀತಿಯಲ್ಲಿ ಪಾಪವು ಕಣ್ಣಿಗೆ ಗೋಚರವಾಗುವುದಿಲ್ಲ. ಇದು ಪಾಪ ಅಥವಾ ತಪ್ಪು ಎಂದು ತಿಳಿಯದೆ ನಾವು ಅನೇಕ ಪಾಪಗಳನ್ನು ಮಾಡ್ತೇವೆ. ಪಾಪದ ಕಾರಣದಿಂದಾಗಿ ನಮಗೆ ನೋವು, ಸಂಕಟ, ಅನಾರೋಗ್ಯ ಬರ್ತಲೇ ಇರ್ತದೆ. ಇದು ಪಾಪದಿಂದಲೇ ಬರುತ್ತದೆ ಎಂದು ತಿಳಿಯದೆ ನಾವು ಅನೇಕ ಪಾಪಗಳನ್ನು ಮಾಡ್ತೇವೆ. ನಮಗೆ ದೇವರೊಂದಿಗೆ ಸಂಪರ್ಕವಿದ್ದರೆ, ಸತ್ಯವೇದವನ್ನು ಓದಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನು ನಮಗೆ ತಿಳಿಯಪಡಿಸ್ತಾನೆ ಮತ್ತು ಅದರಿಂದ ಬಿಡುಗಡೆ ಹೊಂದಲು ಸಹಾಯ ಮಾಡುತ್ತಾನೆ. ನಂತರ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಕೇಳುವಾಗ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮ ಎಲ್ಲ ಕೊರತೆಯನ್ನು ನೀಗಿಸುವನು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು ಎಂದು ಬೈಬಲ್ ಹೇಳುತ್ತದೆ.